ಸ್ವಾಮಿಗಳೇ, ನನ್ನ ಜಾತಕ ನೋಡಿ SIP ಮಾಡಕ್ಕೆ ಒಂದು ಒಳ್ಳೆ ಡೇಟಾ ಕೊಡಿ ಸ್ವಾಮಿಗಳೇ. SIP ಗೆಲ್ಲ ಒಳ್ಳೆ ಡೇಟ್ ಎಲ್ಲಿ ಇರುತ್ತಪ್ಪ? ಹಂಗಲ್ಲ ಸ್ವಾಮಿಗಳೇ, ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ನನಗೆ ಅಂತ ಒಂದು ಲಕ್ಕಿ ನಂಬರ್ ಇರುತ್ತೆ ಅಲ್ವಾ, ಅದನ್ನಾದ್ರೂ ಹೇಳಿ ಸ್ವಾಮಿಗಳೇ. ಅಲ್ಲಪ್ಪ, ಇಲ್ಲಿ ಕೇಳಿಲಿ, ಕೆಲವರು ತಮ್ಮ ತಿಂಗಳು ಮೊದಲನೇ ವಾರದಲ್ಲಿ ಸಂಬಳ ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತಾರೆ. ಇನ್ ಕೆಲವರು ತಮ್ಮ ಖರ್ಚುಗಳನ್ನೆಲ್ಲ ನೋಡ್ಕೊಂಡು ತಿಂಗಳು ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾದ್ರೆ SIP ಮಾಡಕ್ಕೆ ಬೆಸ್ಟ್ ಡೇಟಾ ಕೊಡಿ ಸ್ವಾಮಿಗಳೇ. ನೋಡಿಲಿ, ನಿನಗೆ ಅರ್ಥ ಆಗೋ ರೀತಿ ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ತಿಂಗಳಲ್ಲಿ ನೀನು ಯಾವ ದಿನ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ನಿನಗೆ ಬರೋ ರಿಟರ್ನ್ಸ್ ಅಲ್ಲಿ ದಿನದಿಂದ ದಿನಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ನೀನು ಇನ್ವೆಸ್ಟ್ ಮಾಡೋಕೆ ಸ್ಪೆಷಲ್ ಡೇ ಅಂತ ಏನು ಇರೋದಿಲ್ಲ. ನೀನು ಲಾಂಗ್ ರನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ರುಪಿ ಕಾಸ್ಟ್ ಆವರೇಜ್ಗೂ ಹಾಗೂ ಕಾಂಪೌಂಡಿಂಗ್ ಅಷ್ಟೇ ಮ್ಯಾಟರ್ ಆಗೋದು. ನೀನು SIP ಡೇಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹಂಗಂತೀರಾ ಸ್ವಾಮಿಗಳೇ? ನೋಡಪ್ಪ, ಒಂದು ಹೇಳ್ತೀನಿ ಕೇಳಿಸ್ಕೊ. SIP ನ ಯಾವ ಡೇಟಲ್ಲಿ ಹಾಕ್ತಿ ಅನ್ನೋದು ಮುಖ್ಯ ಅಲ್ಲ, ಡೇಟ್ಗಿಂತ ಡಿಸಿಪ್ಲಿನ್ ಮುಖ್ಯ. ಸರಿ ಬಿಡಿ ಸ್ವಾಮಿಗಳೇ, ಹೋಗ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಏನಾದರೂ ನಿಮ್ಮ ಹತ್ರ ಟಿಪ್ಸ್ ಇದೆಯೇ? ಸರಿ, ನಿನ್ನ ಕೈ ಕೊಡಿಲಿ. ನಿನ್ನ ಜಾತಕ ನೋಡಿದ್ರೆ ನೀನು ಇನ್ನೂ ಗೃಹ ಕನ್ನಡನ ಫಾಲೋ ಮಾಡ್ತಿಲ್ಲ ಅನ್ಸುತ್ತೆ. ಫಸ್ಟ್ ಹೋಗಿ ಗೃಹ ಕನ್ನಡನ ಫಾಲೋ